ಒಬ್ಬ ಖೈದಿಗೆ ಮರಣದಂಡನೆ ವಿಧಿಸಲಾಗಿತ್ತು. ಸಾಮಾನ್ಯವಾಗಿ ಒಬ್ಬ ಖೈದಿಗೆ ಗಲ್ಲಿಗೇರಿಸುವ ಮುನ್ನ ಆತನ ಕೊನೆಯಾಸೆಯನ್ನು ಕೇಳುವುದು, ಅದನ್ನು ಈಡೇರಿಸುವುದು ಅಧಿಕಾರಿಗಳ ಕರ್ತವ್ಯವಾಗಿರುತ್ತದೆ. ಆದ್ರೆ ಇಲ್ಲೊಬ್ಬ ಪುಣ್ಯಾತ್ಮ, ನಿನ್ನ ಕೊನೆ ಆಸೆ ಏನು ಎಂದು ಅಧಿಕಾರಿಗಳು ಕೇಳಿದರೆ, ನಾನು ಒಬ್ಬ ಕನ್ಯೆಯನ್ನು ಮದುವೆಯಾಗಿ ಒಂದು ರಾತ್ರಿ ಕಳೆಯಬೇಕೆಂದು ಹೇಳ್ದ. ಅದನ್ನು ಕೇಳಿ ಅಧಿಕಾರಿಗಳು ಒಂದು ಕ್ಷಣ ದಿಗ್ಭ್ರಮೆಗೊಂಡರು. ಕೇವಲ 2 ದಿನದಲ್ಲಿ ಸಾಯುವ ನಿನ್ನನ್ನು ಯಾರು ಮದುವೆಯಾಗ್ತಾರೆ? ನಿನ್ನ ಕೋರಿಕೆಯನ್ನು ಯಾರು ತೀರಿಸುತ್ತಾರೆ? ಇದು ಆಗೋ ಮಾತಲ್ಲ ಎಂದು ಅಧಿಕಾರಿಗಳು ಹೇಳಿದರು. ಆಗ ಆ ಖೈದಿ, ಸಾರ್, ಇವತ್ತು ನನ್ನ ಜೀವನದ ಕೊನೆಯ ರಾತ್ರಿ, ಹಾಗಾಗಿ ಇದೊಂದು ಬೇಡಿಕೆಯನ್ನು ನಡೆಸಿಕೊಡಿ ಎಂದು ಒತ್ತಾಯ ಮಾಡ್ದ. ಅವನ ಮಾತಿಗೆ ಅಧಿಕಾರಿಗಳು ಒಪ್ಪುತ್ತಾರ? ಒಂದು ವೇಳೆ ಅವರು ಒಪ್ಪಿದರೆ ಅವನನ್ನು ಮದುವೆ ಆಗುವ ಪುಣ್ಯಾತ್ಕಿತ್ತಿ ಯಾರು? ಅಷ್ಟಕ್ಕೂ ಆ ಖೈದಿಯ ಹಿನ್ನೆಲೆ ಏನು? ಸಾಯೋ ಹೊತ್ತಲ್ಲಿ ಆತನಿಗೆ ಮದುವೆ ಬಯಕೆ ಯಾಕೆ ಬಂತು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಒಂದೇ ಒಂದು ಲೈಕ್ ಕೊಟ್ಟು ಬೆಂಬಲಿಸಿ. ನನ್ನ ಹೆಸರು ಕೋಮಲ. ನಾನು 40 ವರ್ಷದ ಮಹಿಳಾ ಇನ್ಸ್ಪೆಕ್ಟರ್. ವರ್ಷಗಳ ಹಿಂದೆ ನಾನು ಖಾಕಿ ತೊಟ್ಟೆ. ನನ್ನ ಈ ಜೀವನ ನ್ಯಾಯಾಲಯಗಳು, ಪೊಲೀಸ್ ಸ್ಟೇಷನ್ಗಳು ಮತ್ತು ಜೈಲಿನ ಗೋಡೆಗಳ ನಡುವೆ ಹೆಚ್ಚಾಗಿ ಕಳೆದು ಹೋಯಿತು. ನಾನು ಅನೇಕ ಅಪರಾಧಿಗಳು ಬಂದು ಹೋಗುವುದನ್ನು ನೋಡಿದ್ದೇನೆ. ಕೆಲವರು ಅಮಾಯಕರಂತೆ, ಕ್ರೂರಿಗಳಂತೆ ಕಾಣುತ್ತಾರೆ. ಆದ್ರೆ ಖೈದಿ ನಂಬರ್ 917, ಅವನು ಸಾಮಾನ್ಯ ಖೈದಿಯಂತೆ ಕಾಣುತ್ತಿರಲಿಲ್ಲ. ಅವನ ಕಣ್ಣಲ್ಲಿ ಯಾವುದೋ ಒಂದು ಬೆಂಕಿ ಇತ್ತು. ನಿರಾಶೆ ಎದ್ದು ಕಾಣುತ್ತಿತ್ತು. ಯಾವಾಗಲೂ ಯಾವುದೋ ಪ್ರಪಂಚದಲ್ಲಿ ಕಳೆದೋಗಿ ನಿರುತ್ಸಾಹದಿಂದಿರುತ್ತಿದ್ದ. ನನಗೆ ಅತ್ಯಂತ ಬಾಧಿಸುತ್ತಿದ್ದ ವಿಷಯವೆಂದರೆ, ಅವನಿಗೆ ಕೇವಲ 20 ವರ್ಷ. ನನ್ನ ಮಗನ ವಯಸ್ಸಿನವನು, ಜಗತ್ತನ್ನು ಸರಿಯಾಗಿ ನೋಡಿರದವನು. ಅವನ ಮೇಲೆ ಅತ್ಯಂತ ಪ್ರೀತಿ ವಾತ್ಸಲ್ಯವಿದ್ದರೂ ಸಹ ಅದನ್ನು ತೋರಿಸುವ ಪ್ರಯತ್ನ ನಾನು ಮಾಡುವಂತಿರಲಿಲ್ಲ. ಯಾಕಂದರೆ ಜೈಲಿನ ನಿಯಮಗಳು ಕಠಿಣವಾಗಿದ್ದವು. ಇಲ್ಲಿ ಖೈದಿಗಳೊಂದಿಗೆ ಹತ್ತಿರವಾಗುವುದು ಅಥವಾ ಅವರಿಗೆ ಸಹಾನುಭೂತಿ ತೋರಿಸುವುದು ನಿಷೇಧವಾಗಿತ್ತು. ಹೀಗಿರುವಾಗ ಒಂದು ದಿನ ನನಗೆ 2 ದಿನಗಳ ನಂತರ ಖೈದಿ ಸಂಖ್ಯೆ 917ರ ಜೀವನ್ ಅನ್ನುವ ವ್ಯಕ್ತಿಗೆ ಮರಣದಂಡನೆ ನೀಡಲಾಗುತ್ತಿದೆ. ಆತನಿಗೆ ಕೊನೆಯ ಆಸೆ ಏನಾದರೂ ಇದ್ದರೆ ಅದನ್ನು ಪೂರೈಸಿ ಎಂದು ನನಗೆ ಆದೇಶ ಬಂದಿತು. ಅದನ್ನು ಓದಿದಾಗ ತುಂಬಾ ಸಂಕಟವಾಗಿ ನನ್ನ ಹೃದಯವನ್ನು ಹಿಂದಿದಂತಾಯಿತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತಿದ್ದಾನಲ್ಲ ಎಂದು ತುಂಬಾ ಸಂಕಟಪಟ್ಟೆ. ಆದ್ರೆ ನಾನು ಏನು ಮಾಡುವಂತಿರಲಿಲ್ಲ. ನನ್ನ ಕರ್ತವ್ಯವನ್ನು ನಾನು ಪೂರೈಸಲೇಬೇಕಾಗಿತ್ತು. ಆನಂತರ ಜೀವನ್ ಮನೆಯವರಿಗೆ ಸಂದೇಶ ಕಳುಹಿಸಿದೆ. ಮರುಕ್ಷಣವೇ ನಾನು ಜೀವನ್ ಬಳಿಗೆ ಹೋಗಿ ಮೊದಲ ಬಾರಿಗೆ ಅವನಿಗೆ ಮಾತನಾಡಿಸಿದೆ. ಜೀವನ್, ನಿನಗೆ ನಾಳಿದ್ದು ಗಲ್ಲಿಗೇರಿಸುತ್ತಿದ್ದಾರೆ. ಯಾವುದಾದ್ರೂ ಕೊನೆಯ ಇಚ್ಛೆ ಇದ್ದರೆ ಹೇಳು. ನಿನ್ನ ಇಚ್ಛೆಯನ್ನು ಪೂರೈಸಲು ನಾವು ಪ್ರಯತ್ನ ಮಾಡುತ್ತೇವೆ ಎಂದೆ. ಜೀವನ್ ನನ್ನ ಕಡೆ ನೋಡಿ, ಮೇಡಮ್, ನನ್ನದೊಂದು ಕೊನೆಯ ಇಚ್ಛೆ ಇದೆ. ನೀವು ಅದನ್ನು ಪೂರೈಸುತ್ತೀರೆಂದು ನನಗೆ ಪ್ರಮಾಣ ಮಾಡಿ ಎಂದ. ಇವನು ಕೇಳಿದರೆ ಏನ್ ಕೇಳಬಹುದು? ತಂದೆ, ತಾಯಿ, ಸ್ನೇಹಿತರು, ಪ್ರೀತಿಸಿದ ಹುಡುಗಿಯನ್ನು ನೋಡೋದು ಅಥವಾ ಯಾವುದಾದ್ರೂ ಊಟ ಕೇಳಬಹುದು ಎಂದು ಯೋಚಿಸಿ ನಾನು ಅವನಿಗೆ ಭರವಸೆ ಕೊಟ್ಟೆ. ಆಗವನು, ನಾನೊಂದು ಕನ್ಯೆಯನ್ನು ಮದುವೆಯಾಗಬೇಕು, ಆಕೆಯ ಜೊತೆ ಒಂದು ರಾತ್ರಿಯನ್ನು ಕಳೆಯಬೇಕು. ನೀವು ಪ್ರಮಾಣ ಮಾಡಿದ್ದೀರಿ, ನನ್ನ ಕೋರಿಕೆಯನ್ನು ಈಡೇರಿಸಿ ಎಂದ. ಆ ಮಾತನ್ನು ಕೇಳಿ ನನಗೆ ಬರಸಿಡಿಲು ಬಡಿದಂತಾಯಿತು. ಅದರ ಜೊತೆಗೆ ಕಳ್ಳನಿಗೆ ನಂಬುದ್ರೂ ಮಳ್ಳನಿಗೆ ನಂಬಬಾರದು ಎನ್ನೋ ಗಾದೆ ನೆನಪಾಯಿತು. ಇಷ್ಟು ದಿನ ಇವನು ಮುಗ್ಧ, ಅಮಾಯಕ, ಸದ್ಗುಣ ಸಂಪನ್ನ ಎಂದು ಏನೇನೋ ಊಹಿಸಿದ್ದೆ. ಆದ್ರೆ ಅವನು ಕೊಟ್ಟ ಶಾಕ್ನಿಂದ ನನಗೆ ಬೇರೆ ಪ್ರಪಂಚದಿಂದ ಹೊರಬಂದಂತಾಯಿತು. ನಾನು ಸ್ವಲ್ಪ ಯೋಚಿಸಿ, ಸರಿ, ಪ್ರತಿಯೊಬ್ಬ ಖೈದಿಯು ತನ್ನ ಕೊನೆಯಾಸೆಯನ್ನು ಕೇಳುವುದು ಅವರ ಹಕ್ಕು. ನಿನ್ನ ಇಚ್ಛೆಯನ್ನು ಈಡೇರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಮೇಲಾಧಿಕಾರಿಗಳ ಬಳಿ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಇಚ್ಛೆಯನ್ನು ಅವರ ಬಳಿ ಕೇಳು ಅಂತೇಳಿ ಅವನನ್ನು SP ಸಾಹೇಬರ ಕೊಠಡಿಗೆ ಕರೆದುಕೊಂಡು ಹೋದೆ. SP ಸಾಹೇಬರು ಅವನನ್ನು ಗಮನಿಸಿ ನೋಡಿ ಹೇಳಿದರು, ಜೀವನ್, ನಿನ್ನ ಕೊನೆಯ ಇಚ್ಛೆ ಏನು ಎಂದು ನಿಸ್ಸಂದೇಹವಾಗಿ ತಿಳಿಸುವಂದರು. ಜೀವನ್ ಆಳವಾಗಿ ಉಸಿರೆಳೆದುಕೊಂಡು, ಸಾರ್, ನನ್ನ ಕೊನೆಯ ಇಚ್ಛೆ ಎಂದರೆ ನಾನು ಮದುವೆಯಾಗಿ ನನ್ನ ಪತ್ನಿಯೊಂದಿಗೆ ಒಂದು ರಾತ್ರಿ ಕಳೆಯಲು ಬಯಸುತ್ತೇನೆ. ದಯವಿಟ್ಟು ಇಲ್ಲ ಎನ್ನದೆ ನೆರವೇರಿಸಿ ಕೊಡಿ ಎಂದು ಕೇಳಿಕೊಂಡ. ಇದನ್ನು ಕೇಳಿದ ಕೂಡಲೇ ಕೊಠಡಿಯಲ್ಲಿ ಸ್ತಬ್ಧತೆ ನೆಲೆಸಿತು. SP ಸಾಹೇಬರು ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದು ನಂತರ ಗಂಭೀರವಾಗಿ ಹೇಳಿದರು, ಜೀವ, ನಾವು ನಿನಗೆ ಮದುವೆ ಮಾಡಿಸುತ್ತೇವೆ. ಬಟ್ ಯಾವ ಹುಡುಗಿ ನಿನ್ನನ್ನು ಮದುವೆಯಾಗಲು ಮುಂದೆ ಬರುತ್ತಾಳೆ? ನೀನು ಮರಣದಂಡನೆಗೆ ಗುರಿಯಾಗಿರುವ ಬಂದಿ. ನಿನಗೆ ಆಯಸ್ಸಿಲ್ಲ. ಮೇಲಾಗಿ ನೀನು ಬಡ ಕುಟುಂಬದಿಂದ ಬಂದವನು. ಬಡವನನ್ನು ಮದುವೆಯಾಗಲು ಯಾರೂ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ. ನಿನ್ನ ಜೀವನದ ಕೊನೆಯ ಅವಕಾಶವನ್ನು ವ್ಯರ್ಥ ಮಾಡಿಕೊಳ್ಳದೆ ಇತರ ಇಚ್ಛೆ ಇದ್ದರೆ ಹೇಳು. ಅಂದರೆ ತಿನ್ನುವ, ಕುಡಿಯುವ ಅಥವಾ ಯಾರಾದರೂ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಲು ಬಯಸುತ್ತೀಯಾ ಹೇಳು ಎಂದು ಗಂಭೀರವಾಗಿ ಕೇಳಿದರು. ಆಗ ಜೀವನ್, ಸಾರ್, ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಕೊನೆಯ ಇಚ್ಛೆಯೇ ಮದುವೆ. ನೀವು ಚಿಂತಿಸಬೇಡಿ. 120 ಕೋಟಿ ಜನರನ್ನು ಹೊಂದಿರುವ ನಮ್ಮ ದೇಶದಲ್ಲಿ ಈ ಬಡವನನ್ನು ಮದುವೆಯಾಗಲು ಯಾವುದೋ ಒಂದು ಮನಸ್ಸು ಇದ್ದೇ ಇರುತ್ತದೆ. ನೀವು ಘೋಷಣೆ ಮಾಡಿಸಿ, ಯಾರೂ ಬರದಿದ್ದರೆ ನಾನು ಯಾವುದೇ ಇತರ ಇಚ್ಛೆ ಪಡುವುದಿಲ್ಲ. ದಯವಿಟ್ಟು ಒಂದು ಪ್ರಯತ್ನ ಮಾಡಿ, ಆನಂತರ ನನ್ನನ್ನು ಗಲ್ಲಿಗೇರಿಸಿ ಎಂದು ಧೈರ್ಯದಿಂದ ಹೇಳಿದ. ಆಗ SP ಸಾಹೇಬರು ಅವನ ಕಾನ್ಫಿಡೆನ್ಸ್ ನೋಡಿ ಕೆಲವು ಕ್ಷಣಗಳ ಕಾಲ ಯೋಚಿಸಿ ಜೀವನ್ ಬೇಡಿಕೆಯನ್ನು ಅಂಗೀಕರಿಸಿದರು. ನಾವು ಸಮಯ ವ್ಯರ್ಥ ಮಾಡದೆ ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಜೀವನ್ ಸಂಬಂಧಿಕರಿಗೆ ಹಾಗೂ ಇನ್ನಿತರೆ ನಮಗೆ ತಿಳಿದ ಎಲ್ಲಾ ಕಡೆ ಘೋಷಣೆ ಮಾಡಿಸಿದೆವು. ಘೋಷಣೆ ತಿಳಿದ ಮೇಲೆ ಜೀವನ ಏನು ಯೋಚಿಸಬೇಡ, ಭಗವಂತ ನಿನ್ನನ್ನು ಮರಣದಂಡನೆಯಿಂದ ಕಾಪಾಡುತ್ತಾನೆ, ಧೈರ್ಯದಿಂದಿರು ಎಂದು ಸಮಾಧಾನ ಮಾಡಿ ಹೋದರು.
ಇದು ನಮಗೆಲ್ಲ ತಮಾಷೆಯಂತೆ ಕಾಣುತ್ತಿತ್ತು. ಇನ್ನೊಂದು ದಿನದಲ್ಲಿ ಸಾಯುವ ಮಗನಿಗೆ ಅವನ ಅಮ್ಮ ಸಮಾಧಾನ ಮಾಡೋದೇನು, ಜೀವನ್ ಮದುವೆಗೆ ನಾವು ಹುಡುಗಿ ಹುಡುಕೋದೇನು, ಎಲ್ಲವೂ ಗೊಂದಲಮಯವಾಗಿತ್ತು. ಆ ದಿನ ಕಳೆದ ನಂತರ ಮರುದಿನ ಸಂಜೆಯಾಗುತ್ತಾ ಬಂತು. ಯಾರೊಬ್ಬರೂ ಜೀವನನ್ನು ಮದುವೆ ಆಗಲು ಮುಂದೆ ಬಾರದಿದ್ದಾಗ ಜೀವನ್ ಕೊನೆ ಆಸೆ ಇತ್ಯರ್ಥವಾಗುವುದಿಲ್ಲವೆಂದು ನಾವೆಲ್ಲರೂ ಅಂದುಕೊಂಡೆವು. ಆದ್ರೆ ಸುಮಾರು 6 ಗಂಟೆ ಸಮಯದಲ್ಲಿ ಒಬ್ಬ ಪೇದೆ ನನ್ನ ಬಳಿ ಓಡಿಬಂದು, ಮೇಡಮ್, ಜೈಲಿನ ಮೇನ್ ಗೇಟ್ ಬಳಿ ಒಬ್ಬ ಹುಡುಗಿ ಆ ಕೈದಿಯನ್ನು ಮದುವೆ ಆಗ್ತೀನಿ ಅಂತೇಳಿ ಬಂದು ನಿಂತಿದ್ದಾಳೆ ಎಂದರು. ನನಗೆ ಅಚ್ಚರಿಯಾಗಿ ಎಸ್ಪಿ ಸಾಹೇಬರನ್ನು ಕರೆದುಕೊಂಡು ಹೊರಗೆ ಹೋದೆ. ಒಬ್ಬ 18 ವರ್ಷದ ಯುವತಿ ಮದುವೆಗಾಗಿ ಅಲಂಕರಿಸಿಕೊಂಡು ಮುಖ ಕಾಣದ ಹಾಗೆ ಹೂವನ್ನು ಮುಚ್ಚಿಕೊಂಡು ತಂದೆಯ ಜೊತೆ ನಿಂತಿದ್ದಳು. ಎಸ್ಪಿ ಸಾಹೇಬರು, ನೀವು ಯಾರು ಎಂದು ಕೇಳಿದರು. ಆಗ ಹುಡುಗಿಯ ತಂದೆ, ಇವಳು ನನ್ನ ಮಗಳು, ಮರಣದಂಡನೆಗೆ ಗುರಿಯಾದವನನ್ನು ಮದುವೆಯಾಗಲು ಬಯಸುತ್ತಿದ್ದಾಳೆ ಎಂದರು. ಆ ಮಾತ್ ಕೇಳಿ ನಾವೆಲ್ಲರೂ ಸ್ತಬ್ಧರಾದೆವು. ಹುಡುಗಿಯ ತಂದೆ ಮಾತನ್ನು ಮುಂದುವರೆಸುತ್ತಾ, ಮಗಳೇ, ಭವಿಷ್ಯವೇ ಇಲ್ಲದಿರು ಅವನನ್ನು ಮದುವೆಯಾಗಿ ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ ಎಂದು ನೆನ್ನೆಯಿಂದ ಇವಳಿಗೆ ಹೇಳುತ್ತಿದ್ದೇನೆ. ಆದರೆ ಇವಳು ನನ್ನ ಮಾತು ಕೇಳದೆ ಹಠ ಮಾಡುತ್ತಿದ್ದಾಳೆ. ಇವಳ ಹಣೆ ಬರಹ ಇದ್ದಂತಾಗಲಿ, ಇವಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿಸಿ ಸ್ವಾಮಿ ಅಂತೇಳಿ ಅವರು ಹೊರಟು ಹೋದರು. ನಮಗೆ ಇದನ್ನೆಲ್ಲ ನಂಬಲು ಸ್ವಲ್ಪ ಸಮಯ ಬೇಕಾಯಿತು. ಆದ್ರೂ ನಾವು ಇದನ್ನು ವಿರೋಧಿಸುವ ಹಕ್ಕನ್ನು ಹೊಂದಿರಲಿಲ್ಲ. ನಮ್ಮ ಕೆಲಸ ಕೇವಲ ಬಂದಿಯ ಕೊನೆಯ ಇಚ್ಛೆಯನ್ನು ಪೂರೈಸುವುದು ಮಾತ್ರವಾಗಿತ್ತು. ಅಂತಿಮವಾಗಿ ಆಕೆಯನ್ನು ಒಳಗೆ ಕರೆದುಕೊಂಡು ಹೋದೆವು. ಜೀವನನ್ನು ಸೆಲ್ನಿಂದ ಹೊರಗೆ ಕರೆದು ತಂದು ಕೆಲವು ಫೈಲ್ಗಳ ಮೇಲೆ ಅವರಿಬ್ಬರ ಸಹಿಯನ್ನು ಮಾಡಿಸಿ ಹಾರ ಬದಲಿಸಿ ತಾಳಿ ಕಟ್ಟಿಸಿದೆವು. ಹುಡುಗಿಯ ಮುಖದ ಮೇಲೆ ಮುಚ್ಚಿದ್ದ ಹೂವನ್ನು ತೆಗಿ ಎಂದರೆ, ಇದು ನಮ್ಮ ಸಂಪ್ರದಾಯ, ಮೊದಲ ರಾತ್ರಿ ಮುಗಿಯುವವರೆಗೂ ನಾನು ಇದನ್ನು ತೆಗೆಯುವಂತಿಲ್ಲ ಎಂದು ಹೇಳಿದಳು. ಇದು ನಮ್ಮ ಕರ್ತವ್ಯ ಅಂತೇಳಿ ಆಕೆಯನ್ನು ಬಲವಂತ ಮಾಡಿ ಹೂವನ್ನು ಪಕ್ಕಕ್ಕೆ ಜರುಗಿಸಿ ಆಕೆಯ ಫೋಟೋ ತೆಗೆದೆವು. ಅಷ್ಟರಲ್ಲಿ ಸಮಯ ರಾತ್ರಿ 8 ಗಂಟೆಯ ಸಮೀಪವಾಗುತ್ತಿತ್ತು. ಜೀವನ್ ನಗುತ್ತಾ, ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನುಡಿದ ಮಾತಿನಂತೆ ನನಗೆ ಮದುವೆ ಮಾಡಿಸಿ ನನ್ನ ಕೊನೆಯಾಸೆಯನ್ನು ತೀರಿಸಿದ್ದೀರಿ ಎಂದು ನಮನಗಳನ್ನು. ಅವನ ಸಂತೋಷವನ್ನು ನೋಡಿ ನಮ್ಮೆಲ್ಲರಿಗೂ ತುಂಬಾ ದುಃಖವಾಯಿತು. ಬೆಳಿಗ್ಗೆಯಾದರೆ ಕಣ್ಮರೆಯಾಗುತ್ತೇನೆ ಎಂಬ ಸತ್ಯ ತಿಳಿದಿದ್ದರು. ಇಷ್ಟೊಂದು ಆನಂದದಿಂದಿದ್ದಾನಲ್ಲ ಎಂದು ಆಶ್ಚರ್ಯವೂ ಆಯಿತು. ಆನಂತರ ಎಸ್ಪಿ ಸಾಹೇಬರು ಜೀವನ್ ಹಾಗೂ ಈ ಹುಡುಗಿಯನ್ನು ಸೆಲ್ಗೆ ಕರೆದುಕೊಂಡು ಹೋಗಿ ಮತ್ತು ಬಾಗಿಲನ್ನು ಮುಚ್ಚಿ ನಿಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳಿ ಎಂದು ಆದೇಶ ಮಾಡಿದರು. ನಾನು ಸಾಹೇಬರ ಆದೇಶದಂತೆ ಅವರಿಬ್ಬರನ್ನು ಸೆಲ್ನಲ್ಲಿ ಮುಚ್ಚಿ ಹೊರಗೆ ಬಂದೆ. ಸ್ವಲ್ಪ ಹೊತ್ತಿನಲ್ಲಿ ನನಗೆ ಅವರ ಗುಸುಗುಸು ಧ್ವನಿಗಳು ಕೇಳಿಸುತ್ತಿದ್ದವು. ನಾನು ಅಲ್ಲಿಂದ ಹೊರಟು ನನ್ನ ಕಚೇರಿಗೆ ಬಂದೆ. ಸುಮಾರು ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಆ ಹುಡುಗಿ ಜೋರಾಗಿ ಕಿರುಚಿಕೊಂಡಳು. ನಾನು ತಕ್ಷಣ ಎದ್ದು ಜೀವನ್ ಸೆಲ್ ಕಡೆಗೆ ಓಡಿದೆ. ಆ ಹುಡುಗಿ ತನ್ನ ಹೂವಿನ ಮುಸುಕನ್ನು ಕೆಳಗೆ ಹಾಕಿಕೊಂಡು ನಿಂತಿದ್ದಳು. ಅವಳ ಉಸಿರು ಅಸ್ತವ್ಯಸ್ತವಾಗಿತ್ತು. ಅದರ ಜೊತೆಗೆ ಆಕೆಯ ದೇಹವು ನಡುಗುತ್ತಿತ್ತು. ನಾನು ಅವಳಿಗೆ ಏನಾಯಿತು ಅಂತ ಕೇಳಿದೆ. ನಾನು ಇವನ ಜೊತೆ ಇರುವುದಿಲ್ಲ, ತುಂಬಾ ಒರಟಾಗಿ ವರ್ತಿಸುತ್ತಿದ್ದಾನೆ, ನಾನು ಮನೆಗೆ ಹೋಗಬೇಕು ಎಂದು ಕಣ್ಣೀರು ಹಾಕಿದರು. ನೀನೇ ತಾನೇ ಹಠ ಹಿಡಿದು ಮದುವೆಯಾದೆ, ಈಗ ಬುದ್ಧಿ ಬಂತ ನಿನಗೆ ಎಂದು ಸ್ವಲ್ಪ ರೇಗಾಡಿ ಬಾಗಿಲು ತೆರೆದು ಹೋಗು ಎಂದು ಕಳಿಸಿಬಿಟ್ಟೆ. ಆನಂತರ ನಾನು ಸೆಲ್ ಬಾಗಿಲಿಗೆ ತಾಳ ಹಾಕಿ ಮತ್ತೆ ಕಚೇರಿಗೆ ಹೋಗಿ ಮಲಗಿಕೊಂಡೆ. ಬೆಳಗಿನ ಜಾವ 6 ಗಂಟೆಗೆ ಎಸ್ಪಿ ಸಾಹೇಬರು ನನ್ನ ಕಚೇರಿಗೆ ಬಂದು ನಮ್ಮೇಲೆ ಕೋಪದ ಕೆಂಡವಾದರು. ಯಾಕಂದ್ರೆ ನಾನು ಕಳುಹಿಸಿರುವುದು ಹುಡುಗಿಯನ್ನಲ್ಲ, ಖೈದಿಯಾದ ಜೀವನ್ ನನ್ನ. ಅವನು ಹುಡುಗಿಯ ವೇಷ ಹಾಕಿಕೊಂಡು ಸೆಲ್ನಿಂದ ಹೊರಟು ಹೋಗಿದ್ದಾನೆ. ನಿದ್ದೆಯ ಮಂಪರಲ್ಲಿದ್ದ ನಾನು ಅವನನ್ನು ಸರಿಯಾಗಿ ಗಮನಿಸದೆ ಹೊರಗೆ ಕಳುಹಿಸಿ ಬಿಟ್ಟಿದ್ದೆ. ನಾನು ಓಡೋಗಿ ಜೀವನ್ ಸೆಲ್ನೊಳಗೆ ನೋಡಿದಾಗ ಅವನ ಕೈದಿಯ ಡ್ರೆಸ್ ಹಾಕಿಕೊಂಡು ಮದುವೆಯಾಗಿದ್ದ ಹುಡುಗಿ ಮಲಗಿದ್ದಾಳೆ. ಅದನ್ನು ನೋಡಿ ನನ್ನ ಉಸಿರು ನಿಂತು ಹೋಯಿತು. ಕೈಗಳು ನಡುಗಲಾರಂಭಿಸಿದವು. ಅದೇ ಸಮಯದಲ್ಲಿ ಎಸ್ಪಿ ಸಾಹೇಬರು ಅಲ್ಲಿಗೆ ಬಂದರು. ಅವರು ಕೋಪದಿಂದ ನನ್ನ ಮೇಲೆ ಕಿರುಚಾಡುತ್ತಾ, ಇದೆಲ್ಲ ನಿನ್ನ ಅಜಾಗರೂಕತೆಯಿಂದ ಆಗಿದೆ. ನಿನಗೆ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲು ಬರದಿದ್ದರೆ ಮನೆಗೋಗು. ಮರಣದಂಡನೆಗೆ ಒಳಗಾದ ಕೈದಿ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ. ಉನ್ನತಾಧಿಕಾರಿಗಳಿಗೆ ನಾನು ಏನೆಂದು ಉತ್ತರ ಕೊಡೋದು? ಅವನನ್ನು ತಕ್ಷಣ ಹುಡುಕಿ ಕರೆದು ತನ್ನಿ, ಇಲ್ಲದಿದ್ದರೆ ಎಲ್ಲರನ್ನೂ ಸಸ್ಪೆಂಡ್ ಮಾಡುತ್ತೇನೆ ಎಂದು ಎಸ್ಪಿ ಸಾಹೇಬರು ಕಟ್ಟುನಿಟ್ಟಾಗಿ ಆದೇಶಿಸಿ ಹೋದರು. ಇದೇ ಮೊದಲು ನನಗೆ ಅವಮಾನವಾಗಿದ್ದು, ಜೀವನ್ ಈ ಹುಡುಗಿಯನ್ನು ಬಳಸಿಕೊಂಡು ನನಗೆ ಚಳ್ಳೆಹಣ್ಣು ತಿನ್ನಿಸಿದ್ದಾನೆ ಅನ್ನೋ ಆಕ್ರೋಶ ಉಕ್ಕಿ ಹರಿಯಿತು. ನಾನು ಕೂಡಲೇ ನನ್ನ ಸಹಚರರಿಗೆ ಜೀವನ್ನನ್ನು ಹುಡುಕಲು ಹೇಳಿ ಆ ಹುಡುಗಿಯ ಬಳಿ ಹೋದೆ. ಅವಳ ಮುಖದ ಮೇಲೆ ಯಾವುದೇ ಭಯ ಅಥವಾ ಪಶ್ಚಾತ್ತಾಪ ಇರಲಿಲ್ಲ. ಅದನ್ನು ನೋಡಿ ನಾನು ಇನ್ನಷ್ಟು ಕೋಪಗೊಂಡು ಅವಳ ಕಪಾಳಕ್ಕೆ ಬಾರಿಸಿ, ಜೀವನ್ ಎಲ್ಲಿ ಎಂದು ಕೇಳಿದೆ. ಆಕೆ ಹುಸಿ ಮುನಿಸಿನಿಂದ, ನನ್ನ ಭಾವ ಯಾವ ಅಪರಾಧ ಮಾಡಿಲ್ಲ, ಅವರು ನಿರಪೆ ಇಲ್ಲಿಗೆ ಬಂದೇ ಬರುತ್ತಾರೆ ಎಂದು ಹೇಳಿದಳು. ಆಕೆಯ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಭಾವ ಅನ್ನುತ್ತಿದ್ದೀಯಾ ಅಂದ್ರೆ ಜೀವನ್ ನಿನಗೆ ಮೊದಲೇ ಗೊತ್ತಿತ್ತಾ ಎಂದು ಕೇಳಿದೆ. ಚೆನ್ನಾಗಿ ಗೊತ್ತು. ಎಲ್ಲವೂ ಸುಸೂತ್ರವಾಗಿ ನಡೆದಿದ್ದರೆ ಅವರು ನನ್ನ ಅಕ್ಕನ ಗಂಡನಾಗುತ್ತಿದ್ದರು, ನನ್ನ ಅಕ್ಕ ಬದುಕಿರುತ್ತಿದ್ದಳು, ನನ್ನ ಭಾವನಿಗೆ ಮರಣದಂಡನೆ ಆಗುತ್ತಿರಲಿಲ್ಲ ಅಂದಳು. ಏನಾಯಿತು ಸರಿಯಾಗಿ ಹೇಳು ಅಂತ ಕೇಳ್ದೆ. ಆಗ ಆ ಹುಡುಗಿ ಜೀವನ್ನ ಚರಿತ್ರೆಯನ್ನು ಹೇಳಲು ಶುರು ಮಾಡಿದಳು. ಜೀವನ್ ನನ್ನ ತಂದೆಯ ತಂಗಿಯ ಮಗ, ಅಂದರೆ ನನ್ನ ಅತ್ತೆಯ ಮಗ. ಓದಿನಲ್ಲಿ ಮುಂದಿದ್ದರು, ಅದರ ಜೊತೆ ಕ್ರಿಕೆಟ್ ಆಟಗಾರ ಆಗಬೇಕು ಅನ್ನೋ ಕನಸನ್ನು ಹೊತ್ತಿದ್ದರು. ನನ್ನ ಅಕ್ಕ ಮತ್ತು ಜೀವನ್ ಚಿಕ್ಕವರಿಂದಲೂ ಜೊತೆಯಲ್ಲೇ ಬೆಳೆದವರು. ಮದುವೆಯಾಗಬೇಕು ಎಂದು ಅಭಿಲಾಷೆ ಹೊಂದಿದ್ದರು. ಅವರ ಇಚ್ಛೆಯಂತೆ ಭಾವನ ಜೊತೆ ನನ್ನ ಅಕ್ಕನ ನಿಶ್ಚಿತಾರ್ಥವಾಗಿತ್ತು.
ಕಾಲೇಜಿನಲ್ಲಿ ನನ್ನ ಅಕ್ಕನಿಗೆ ಒಬ್ಬ ರಾಜಕಾರಣಿಯ ಮಗ ಲವ್ ಮಾಡು ಎಂದು ತುಂಬಾ ಕಾಟ ಕೊಡುತ್ತಿದ್ದ. ಅಕ್ಕನ ನಿಶ್ಚಿತಾರ್ಥವಾಗೋಯ್ತು ಎಂಬ ವಿಷಯ ತಿಳಿದು ಅವನು ಮತ್ತಷ್ಟು ಹಿಂಸೆ ಕೊಡಲು ಆರಂಭಿಸಿದ. ಇದರ ಬಗ್ಗೆ ಅಕ್ಕ ಭಾವನಿಗೆ ಹೇಳಿದಾಗ ಅವರು ಹೆಚ್ಚಾಗಿ ಗಮನ ಹರಿಸದೆ ತಮ್ಮ ಪ್ರಾಕ್ಟೀಸ್ನಲ್ಲಿ ನಿರತರಾಗಿದ್ದರು. ದಿನಗಳು ಸಾಗಿದಂತೆ ಅಕ್ಕನನ್ನ ಕಾಲೇಜಲ್ಲಿ ಮಾತ್ರ ಕಿರುಕುಳ ಕೊಡುತ್ತಿದ್ದ ದುಷ್ಟರು ಬರುತ್ತಾ ಮನೆಗೆ ಬಂದು ಧಮಕಿ ಹಾಕಲು ಮುಂದಾದರು. ಇದನ್ನು ಕೇಳಲು ಹೋದ ನನ್ನ ತಂದೆಗೂ ಕೂಡ ಒಡೆದರು. ಅವನ ಮೇಲೆ ಕಂಪ್ಲೇಂಟ್ ಕೊಡಲು ಹೋದರೆ ಪ್ರಸಿದ್ಧ ರಾಜಕಾರಣಿಯ ಮಗ ಎಂದು ಯಾರೂ ಸ್ವೀಕರಿಸುತ್ತಿರಲಿಲ್ಲ. ಬದಲಾಗಿ ನಮಗೆ ಅವಮಾನ ಮಾಡಿ ಕಳಿಸುತ್ತಿದ್ದರು. ಹೀಗಿರುವಾಗ ಒಂದು ರಾತ್ರಿ ಭಾವ ಮನೆಗೆ ಬಂದಿದ್ದರು. ಅವರ ಜೊತೆ ಅಕ್ಕ ಖುಷಿಯಿಂದ ಮಾತಾಡುತ್ತಾ ಕುಳಿತಿದ್ದರು. ನಾನು ಭಾವನಿಗೆ ಕಾಫಿ ಮಾಡುತ್ತಿದ್ದೆ. ಅಪ್ಪ ಇನ್ನೂ ಮನೆಗೆ ಬಂದಿರಲಿಲ್ಲ. 5-6 ಜನ ದಾಂಡಿಗರು ಏಕಾಏಕಿ ನಮ್ಮ ಮನೆಗೆ ನುಗ್ಗಿ ಅಕ್ಕ ಭಾವನ ಮೇಲೆ ದಾಳಿ ಮಾಡಿ ನನಗೂ ಹೊಡೆಯಲು ಮುಂದಾದರು. ಸ್ವಲ್ಪ ಹೊತ್ತು ಜೋರಾದ ಯುದ್ಧವೇ ನಡೆಯಿತು. ಈ ಹೊಡೆದಾಟದಲ್ಲಿ ರಾಜಕಾರಣಿಯ ಮಗ ನನ್ನ ಅಕ್ಕನನ್ನು ಕೊಂದು ಪರಾರಿಯಾದ. ತಕ್ಷಣವೇ ಬಂದ ಪೊಲೀಸರು ನೀನೇ ಹಂತಕನೆಂದು ನನ್ನ ಭಾವನನ್ನು ಅರೆಸ್ಟ್ ಮಾಡಿಕೊಂಡು ಹೋದರು. ಅಲ್ಲಿಂದ ಒಳಗೊಳಗೆ ಏನೇನಾಯಿತು ನಮಗೆ ಗೊತ್ತಿಲ್ಲ. ನ್ಯಾಯಾಲಯ ನನ್ನ ಭಾವನಿಗೆ ಮರಣದಂಡನೆ ವಿಧಿಸಿತು. ನನ್ನ ಅಕ್ಕನ ಕೊಂದ ಅಪರಾಧಿಗಳು ಹೊರಗಡೆ ಹಾಯಾಗಿ ತಿರುಗಾಡುತ್ತಿದ್ದಾರೆ. ಅವರ ಪರವಿದೆ. ನಾವು ಶ್ರೀಮಂತರಾಗಿದ್ದರೆ, ನಮ್ಮಲ್ಲಿ ಶಕ್ತಿ ಇದ್ದರೆ ಬಹುಶಃ ಇದು ನಡೆಯುತ್ತಿರಲಿಲ್ಲ. ಒಂದು ದಿನ ಅತ್ತೆ ಭಾವನನ್ನು ನೋಡಲು ಬಂದಾಗ ಭಾವ ಮುಂದೆ ನಡೆಯುವ ಎಲ್ಲಾ ಘಟನೆಯನ್ನು ಹೇಳಿ ಕಳುಹಿಸಿದರು. ಅತ್ತೆ ಬಂದು ನಮ್ಮ ಬಳಿ ಹೇಳಿದಾಗ ನಾವು ಭಾವನನ್ನು ಕಾಪಾಡಲು ಸಜ್ಜಾದೆವು. ಹೀಗಾಗಿ ನಾನು ಭಾವನನ್ನು ಮದುವೆಯಾದೆ. ನಾವು ಯಾವ ಅಪರಾಧವನ್ನು ಮಾಡಿಲ್ಲ ಮೇಡಮ್ ಎಂದು ಅಳಲು ಮುಂದಾದಳು. ಸರಿ, ಮುಂದೆ ನಡೆಯೋ ಘಟನೆ ಅಂತೆಲ್ಲ ಅದು ಏನು ಅಂತ ಕೇಳ್ದೆ. ಆಗವಳು ಅದು ಬಾಯಲ್ಲಿ ಹೇಳೋದಲ್ಲ, ಕಣ್ಣಲ್ಲಿ ನೋಡೋದು, ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಎಂದು ಗಪ್ ಚುಪ್ ಆದರು. ನಿನ್ನ ಭಾವ ಎಲ್ಲಿದ್ದಾನೆ ಹೇಳೆ ಅಂದರು. ಹೇಳುತ್ತಿಲ್ಲ. ಹೆದರಿಸಿದರು. ಹೆದರುತ್ತಿಲ್ಲ. ಕೊನೆಗೆ ನಾನು ತಕ್ಷಣವೇ ಹೊರಟು ಜೀವನ್ಗಾಗಿ ಸಿಟಿಯೆಲ್ಲ ಜಾಲಾಡಿಸಲು ಮುಂದಾದೆ. ಅವನಿಗೆ ಗಲ್ಲಿಗೇರಿಸುವ ಸಮಯ ದಾಟುತ್ತಿದೆ. ನನಗೆ ಮೇಲಾಧಿಕಾರಿಗಳಿಂದ ಫೋನ್ ಮೇಲೆ ಫೋನ್ ಬರುತ್ತಿದೆ. ಸಿಟಿಯ ಯಾವ ಮೂಲೆ ಬಿಡದೆ ಹುಡುಕಾಡಿದರೂ ಅವನ ಜಾಡು ಸಿಗುತ್ತಿಲ್ಲ. ಸ್ವಲ್ಪ ಸಮಯ ದಾಟಿದ ಮೇಲೆ ವಾಕಿಟಾಕಿಯಲ್ಲಿ ಜೀವನ್ ಕೋರ್ಟಿನಲ್ಲಿದ್ದಾನೆ. ಯಾರು ಅವನಿಗಾಗಿ ಪತ್ತೆ ಹಚ್ಚುವ ಅಗತ್ಯವಿಲ್ಲ ಎಂದು ಸಂದೇಶ ಬಂತು. ನಾನು ಕೂಡಲೇ ಅಲ್ಲಿಂದ ಕೋರ್ಟಿಗೆ ಹೋದೆ. ಜೀವನ್ ಕಟಕಟೆಯಲ್ಲಿ ನಿಂತಿದ್ದ. ಅವನ ಪರವಾಗಿ ನಗರದ ಒಬ್ಬ ದೊಡ್ಡ ವಕೀಲರು ವಾದ ಮಂಡಿಸುತ್ತಿದ್ದರು. ನಾನು ಆಶ್ಚರ್ಯಳಾಗಿ ಅವರ ವಾದವನ್ನು ನೋಡುತ್ತಾ ನಿಂತೆ. ಒಂದೊಂದೇ ಸತ್ಯಗಳು ಹೊರಬರತೊಡಗಿದವು. ಅಂತಿಮವಾಗಿ ಜೀವನ್ ಯಾವುದೇ ಅಪರಾಧ ಮಾಡಿಲ್ಲ ಎಂದು ಸಾಬೀತಾಯಿತು. ಈ ಅಪರಾಧವನ್ನು ಮಾಡಿರುವ ರಾಜಕಾರಣಿಯ ಮಗನಿಗೆ ಗಲ್ಲು ಶಿಕ್ಷೆಯಾಯಿತು. ಅವನ ಸ್ನೇಹಿತರಿಗೆ 10 ವರ್ಷಗಳ ಕಠಿಣ ಕಾರಾಗೃಹವಾಯಿತು. ಒಟ್ಟಾರೆಯಾಗಿ ನ್ಯಾಯ ಗೆದ್ದು ಜೀವನ್ ಹಣೆ ಬರಹ ಬದಲಾಯಿತು. ನನಗೆ ಸಂತೋಷವಾಗುತ್ತಿದ್ದರೂ ಸಹ ಅದನ್ನು ತೋರ್ಪಡದೆ ಜೀವನ್ ನನ್ನೇ ನೋಡುತ್ತಾ ನಿಂತಿದ್ದೆ. ಅವನು ನನ್ನ ನೋಡಿ ಬಳಿ ಬಂದು, ಮೇಡನ್, ನಿಮ್ಮ ಸಲುಗೆಯನ್ನು ನಾನು ದುರುಪಯೋಗ ಮಾಡಿಕೊಂಡೆ. ಐ ಆಮ್ ಸಾರಿ ಅಂದ. ನಾನು ಪರವಾಗಿಲ್ಲ, ಆದ್ರೆ ಇಂಥ ದೊಡ್ಡ ವಕೀಲರು ನಿನ್ನನ್ನು ಕಾಪಾಡಲು ಬಂದಿದ್ದಾದರೂ ಏಕೆ ಎಂದು ಕೇಳ್ದೆ. ಆಗವನು ಎಲ್ಲರೂ ಹಣಕ್ಕಾಗಿ ವಾದಿಸುವುದಿಲ್ಲ, ನ್ಯಾಯಕ್ಕಾಗಿ ವಾದಿಸುವವರು ಇದ್ದಾರೆ ಮೇಡಮ್. ಒಂದು ಕಾಲದಲ್ಲಿ ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಈ ವಕೀಲರಿಗೆ ನಾನು ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸಿದ್ದೆ. ಇವತ್ತು ಅದೇ ಜೀವ ನನ್ನ ಪ್ರಾಣ ಉಳಿಸಿದೆ. ನಾನು ಯಾವುದೇ ಅಪರಾಧ ಮಾಡಿಲ್ಲ ಎಂದು ನಿರೂಪಿಸಲು ನನಗೆ ಬೇರೆ ದಾರಿ ಕಾಣದೆ ನಿಮ್ಮನ್ನು ಉಪಯೋಗಿಸಿಕೊಂಡೆ. ನನ್ನಿಂದ ಏನಾದ್ರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ನನ್ನನ್ನು ಕ್ಷಮಿಸಿ ಅಂತೇಳಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋದ. ಅವನು ಜೈಲಿನಿಂದ ಬಿಡುಗಡೆ ಆಗಿ ಹೋಗುತ್ತಿದ್ದರೆ 100 ಅಪರಾಧಿಗಳು ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎಂಬ ಮಾತು ನೆನಪಾಯಿತು.